ಗುಡ್ ಮಾರ್ನಿಂಗ್ ನಕ್ಷತ್ರ. ಇವಳು ಮೋಟರೈಸ್ ವೀಲ್ ಚೇರ್ ಕೊಟ್ಟೆ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ಸುಮ್ಮನೆ ರೂಮಲ್ಲೇ ಕೂತಿರೋಳು, ರೆಸ್ಟ್ ಆದ್ರೂ ಆಗಿರೋದು. ಈಗ ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ಇರ್ತಾಳೆ. ಕೋತಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಕಲಿಯಲ್ಲ, ರೆಸ್ಟೇ ಮಾಡ್ತಿಲ್ಲ ಇವಳು. ನಕ್ಷತ್ರ 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 ಎಲ್ಲಾರ್ದು ಕಾಫಿ ಮುಗಿಸಿ ಕಪ್ ವಾಪಸ್ ಬರೋಷ್ಟೊತ್ತಿಗೆ ನೀವು 2 ಲೈನ್ ಆದ್ರೂ ಕಲ್ತಿರ್ಬೇಕು. ವಾಟ್ ಆಲ್ ಕಾಫಿ ಡ್ರಿಂಕ್ ಫಿನಿಶ್, ಯು ಆಲ್ಸೋ ಬೈ ಹೆಡ್ ಫಿನಿಶ್, ಅಂಡರ್ಸ್ಟ್ಯಾಂಡ್? ಯಾ ಐಲ್ ಡು ಇಟ್. ಏನಾದ್ರೂ ಡೌಟ್ ಇದ್ರೆ ಕೇಳಿ, ಐ ಟೆಲ್. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ಚುಚ್ಚೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಕಾಸಿಗೆ ಕುಂದನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸರಿಗಮ ಪದಿನಸ ಹುಟ್ಟಿದನು, ಸನಿದಪ ಮಗರಿಸ ಹಾಡಿದನು. ಸನಿದಪ. ನಿಮಗೆ ರೆಸ್ಟ್ ಮಾಡು ಅಂತ ಹೇಳಿದೆ, ನೀನ್ ನೋಡಿದ್ರೆ ಇದನ್ನ ಮಾಡ್ತಾ ಕೂತಿದ್ಯಾ ಅಲ್ಲಿ. ರೆಸ್ಟ್ ಮಾಡಿ ಮಾಡಿ ರೆಸ್ಟ್ ಇಡ್ದಂಗೆ ಆಗ್ತಿದೆ ಕಣೋ, ಅದಕ್ಕೆ ಎದ್ದು ಬಂದೆ. ನಕ್ಷತ್ರ, ನೀನ್ ಹೀಗೆ ಆಡ್ತಿದ್ರೆ ರೂಮಲ್ಲಿ ಕೂಡ ಹಾಕ್ಬಿಡ್ತೀನಿ ನೋಡು. ಕಾಫಿ ಕುಡಿದ್ಯಾ? ನಾನೇ ಮಾಡಿದ್ದು. ನನ್ನ ಕೈ ಫಿಲ್ಟರ್ ಕಾಫಿ ಕುಡ್ದು ಎಷ್ಟು ದಿನ ಆಗಿತ್ತಲ್ವಾ, ಇರ್ಕೊಟ್ಟೆ. ಇಟ್ಸ್ ರಿಯಲಿ ಗುಡ್. ಕುಡಿ ಭೂಪತಿ. ನೀವು ಸುಮ್ಮನೆ ಇರಿ, ಅದಕ್ಕೆ ನೀವು ಇವಳು ಆಡೋದಕ್ಕೆಲ್ಲ ಹೂ ಅನ್ಕೊಂಡು ನೀವು ಮಯೂರಿ ಅದಕ್ಕೆ ಜಾಸ್ತಿ ಮಾಡ್ತೀರಾ. ದೊಡ್ಡ ಕತ್ತೆ ಇವಳು. ರೆಸ್ಟ್ ಮಾಡು ಅಂದ್ರೆ ಕಾಫಿ ಅಂತೆ, ಕಾಫಿ. ನಡಿ ರೂಮ್ಗೆ. ಹೋಗಲ್ಲ. ಏನ್ ಮಾಡ್ತೀಯಾ? ನೆನ್ನೆನೆ ಹೇಳಿದೀನಿ, ನಾನು ಹೇಳ್ದಾಗ ಕೇಳಿಲ್ಲ ಅಂದ್ರೆ ನಿನ್ ವೀಲ್ ಚೇರ್ನ ಎತ್ತಿಡ್ತೀನಿ ಅಂತ. ಅದೆಂಗೆ ತಿಳ್ತೀಯಾ? ನನ್ನನ್ನ ನನ್ನ ಪಾಡಿಗೆ ಇರೋಕೆ ಬಿಡೋದಾದ್ರೆ ಮಾತ್ರ ನಿಮ್ಮನೆಗೆ ಬರ್ತೀನಿ ಅಂತ ಕಂಡೀಷನ್ ಹಾಕಿದ್ದೆ. ನೀನ್ ಅದಕ್ಕೆ ಹೂ ಅಂದ್ಮೇಲೆನೆ ನಾನು ಇಲ್ಲಿಗೆ ಬಂದಿದ್ದು. ಇವಾಗ ಮಾತು ತಪ್ತಿದ್ಯಾ ಭೂಪತಿ? ನಕ್ಷತ್ರ, ಹೇಳೋದು ಅರ್ಥ ಮಾಡ್ಕೊಳ್ಳೋ. ರೆಸ್ಟ್ ಬೇಕು ಕಣೋ ನಿನ್ಗೆ. ಆಯ್ತು ಬಿಡು ಮಾರಯ್ಯ, ಅದಕ್ಕೆ ಯಾಕೆ ಹಿಂಗೆ ಅಳ್ತಿದ್ಯಾ? ರೆಸ್ಟ್ ಮಾಡೋಣ. ನೀನ್ ಫಸ್ಟ್ ಕಾಫಿ ಕುಡಿ. ಹೌದು, ಶಕುಂತಲಾ ಮೇಡಮ್ ರೂಮ್ ಯಾವ ಕಡೆ? ಅವ್ರಿಗೂ ಕಾಫಿ ಕೊಟ್ಟು ಬರ್ತೀನಿ. ಅವ್ರ ರೂಮ್ ಇರೋದು ಮೇಲೆ, ನಾನೇ ಕೊಟ್ಟು ಬರ್ತೀನಿ. ನೀನು ಹೋಗೋ ಕಾಲ ಕೊಡು. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನೆ. ಗುಡ್ ಮಾರ್ನಿಂಗ್ ಅಮ್ಮ. Oh, good morning. ಕಾಫಿ. Thank you. Wow, ನಮ್ ಕುಕ್ ಕಾಫಿ ಇಷ್ಟು ಚೆನ್ನಾಗಿ ಮಾಡಿದಾನ. ನೀನೇ ಮಾಡಿರೋದು ಕಾಫಿ. ಇಟ್ಸ್ ಪರ್ಫೆಕ್ಟ್ ಭೂಪತಿ. ನಿನಗೆ ಇಷ್ಟ ಆಗಿದ್ದು ಕೇಳಿ ನನಗೆ ಖುಷಿ ಆಯ್ತು. ಬಟ್ ಕಾಫಿ ನಾನಲ್ಲಮ್ಮ ಮಾಡಿದ್ದು, ನಕ್ಷತ್ರ. ನಕ್ಷತ್ರ 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 ಇಷ್ಟೇ ಆಯ್ತು. ಹಲೋ ಅಮ್ಮ, ಶ್ವೇತಾ ಮೇಡಮ್ ಇದ್ರಾ? ಅವ್ರಿಗೇನಿಷ್ಟ ಅನ್ನೋದು ಮಾಡ್ಕೊಡ್ತೀನಿ ಅಂದಿದ್ದೆ. ಮಾಡ್ಕೊಡು, ಮರಿಬೇಡ. ಅವಳು ರಾತ್ರಿನೇ ಹೊರಟೋದ್ಲು ಪುಟ. ಅಯ್ಯೋ ಹೌದಾ? ಹೋದ್ರಾ? ಯಾಕಂತೆ? ಅಲ್ಲ ಕಡೆ, ಅಷ್ಟು ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗಿ ಅವಳು. ನಮ್ಮನೆ ನೋಡಿದ್ರೆ ಹೀಗಿದೆ, ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ. ಪಾಪ ಅವಳಿಗೆ ಇಕ್ಕಟ್ಟಾಯ್ತು ಅನ್ಸುತ್ತೆ. ಬೆಳಗ್ಗೆವರೆಗೂ ಇರ್ತೀನಿ ಅಂತಾನೆ ಹೇಳಿದ್ಲು. ಆಮೇಲೆ ಅವರಪ್ಪನಿಗೆ ಫೋನ್ ಮಾಡಿ ಕರ್ಸ್ಕೊಂಡ್ಲು.
ಮಧ್ಯರಾತ್ರಿನೇ ಹೊರಟೋದ್ಲು ಕಣೆ. ಅಮ್ಮ, ನಾನೊಂದು ಕೇಳಲ್ಲ? ಹೇಳು ಪುಟ್ಟ. ಒಂದು ವೇಳೆ ನಿನ್ನ ನಿಜವಾದ ಮಗಳು ಹೀಗೆ ದೊಡ್ಡ ಮನೇಲಿ ಬೆಳೆದಿದ್ರೆ ಅವರು ನಮ್ಮ ವಟಾರದಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆದರೆ ಏನು ಮಾಡ್ತೀಯಮ್ಮ? ಯಾಕೆ ಪುಟ್ಟ, ವಿಷಯನ ನೇರವಾಗಿ ಹೇಳೋಕ್ಕಾಗದೆ ಈ ಥರ ಹೇಳ್ತಾ ಇದೆಯಾ? ನಾನು ನಿಮ್ಮ ಮಗಳಲ್ಲ, ನಿಮ್ಮ ಮಗಳು ಬೇರೆ ಎಲ್ಲೋ ಇದ್ದಾಳೆ ಅಂತ. ಅಯ್ಯಯ್ಯೋ, ಇಲ್ಲಮ್ಮ, ನಾನು ಯಾವತ್ತಿಗೂ ನಿನ್ನ ಮಗಳೇ. ನಾನು ಹಾಗೆ ಕೇಳಿಲ್ಲ. ಒಂದು ವೇಳೆ ಅವಳು ಇಷ್ಟು ವರ್ಷ ಶ್ರೀಮಂತಿಕೆ ಅನುಭವಿಸಿ ನಿಮ್ಮ ಜೊತೆ ಹೊಂದ್ಕೊಳ್ಳೋಗ ಕಷ್ಟ ಆದರೆ ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗತ್ತೆ? ನಾನು ಹೆತ್ತ ಮಗಳಲ್ವಾ, ಹೊಂದ್ಕೊಂಡು ಹೋಗ್ತೀನಿ. ಅವಳು ನಮ್ಮನೆಗೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪಾಪ ಅದರಲ್ಲಿ ಅವಳು ತಪ್ಪು ಏನೂ ಇಲ್ಲ ಕಣೆ. ಅವಳು ಬೇರೆ ಎಲ್ಲೋ ಬೆಳೆದಿದ್ದಾಳೆ ಅಂದಮೇಲೆ ಅವಳು ಏನು ಮಾಡೋಕ್ಕಾಗತ್ತೆ? ನಾನೇ ತುಗಿಸ್ಕೊಂಡು ಹೋಗ್ತೀನಿ. ಸರಿಯಾಗಿ ಹೇಳಿದೆ. ಈಗ ಶ್ವೇತಾ ಮೇಡಮ್ಗೆ ಅಂತ ದೊಡ್ಡ ಮನೇಲಿ ಬೆಳೆದು ನಮ್ಮ ಮನೇಲಿ ಒಂದು ರಾತ್ರಿನೂ ಇರೋಕ್ಕಾಗಿಲ್ವೋ? ಹಾಗೆ ಮುಂದೆ ನಿನ್ನ ನಿಜವಾದ ಮಗಳಿಗೂ ಕಷ್ಟ ಆದರೆ ನೀನೇ ಹೊಂದ್ಕೊಂಡು ಹೋಗ್ಬೇಕು. ಅವಳಿಗೇನು ಅಂದೆ, ಏನು ಬೈದೆ, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಸರಿನಾ? ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಹೇಗೆ ಪ್ರೀತಿ ಮಾಡಬೇಕು ಅಂತ ನೀನು ನನಗೆ ಹೇಳ್ಕೊಡ್ತಿದ್ಯಾ? ಒಳ್ಳೆ ಅಜ್ಜಿ ಆಗ್ಬಿಟ್ಟೆ ಕಣೆ ನೀನು. ಅದು ಬಿಡು, ವಟಾರದ ಮಕ್ಕಳೆಲ್ಲ ಕರೆದು ಊಟ ಹಾಕಿ ತಿಂಡಿ ಕೊಡ್ತಿದ್ದೆ. ನಿನ್ನ ನಿಜವಾದ ಮಗಳು ಸಿಕ್ಕರೆ ಸುಮ್ಮನಿರ್ತೀಯಾ? ನಿನ್ನ ಪ್ರೀತಿ ನೋಡಿ ಕರಗಿ ಅವಳು ಯಾವಾಗಲೂ ನಿನ್ನ ಜೊತೆ ಇರೋಗಾಗಬೇಕು. ಹಾಗಾಗುತ್ತಲ್ವಾ ಅಮ್ಮ? ಏನೋ ದೇವರಿದ್ದಾನೆ ಬಿಡು ಪುಟ್ಟ, ಅವನು ಇಟ್ಟಾಗತ್ತೆ. ಆದರೂ ನಿನ್ನ ಮತ್ತೆ ಸೃಷ್ಟಿನ ಬಿಟ್ಟು ನನಗೆ ಇನ್ನೂ ಒಬ್ಳು ಮಗಳಿದ್ದಾಳೆ ಅಂದರೆ ನನಗೆ ಈಗಲೂ ನಂಬೋಕ್ಕಾಗ್ತಿಲ್ಲ ಕಣೆ. ಇನ್ನು ದೇವರು ಏನೇನು ಆಟ ಆಡಿಸ್ತಾನೋ ಗೊತ್ತಿಲ್ಲ. ಇಲ್ಲಮ್ಮ, ಇನ್ನೆಲ್ಲ ಒಳ್ಳೇದೇ ಆಗುತ್ತೆ. ನೀನು ಧೈರ್ಯವಾಗಿರು. ಅಣ್ಣ ಪ್ಲೀಸ್ ಅಣ್ಣ, ಇವತ್ತು ಒಂದಿನ ನೀನು ಹ್ಯಾಂಡ್ಲ್ ಮಾಡು. ನಾಳೆ ಪಕ್ಕ ಆಫೀಸಲ್ಲಿ ಇರ್ತೀನಿ ನಾನು. ಮೀಟಿಂಗ್ ಎಷ್ಟೊತ್ತಿಗಿರೋದು? ಅಮ್ಮ ಫಿಕ್ಸ್ ಮಾಡಿರೋದು 10 o'clock. ಗೊತ್ತಲ್ಲ, 10 ಅಂದರೆ ಪಕ್ಕಾ 10. ಗೊತ್ತಪ್ಪ. ಸರಿ ಆಯ್ತು, ನಾನು ನೋಡ್ಕೋತೀನಿ. ಏನು ಆಫೀಸ್ಗೆ ಹೋಗ್ತಾ ಇಲ್ವಾ? ಅದು ಮನೇಲೇ ಇರೋಣ ಅಂತ ಇವತ್ತು ಒಂದಿನ. ಆಮೇಲೆ ನಾನು ಹೋದ್ರೆ ನಿನಗೆ ಬೋರ್ ಆಗತ್ತಲ್ವಾ? ಬೋರಾ? ಯಾರಾಗಂದಿದ್ದು? ಮತ್ತಾಗಲ್ವಾ? ಏನೂ ಇಲ್ಲ, ನಾನು ಆರಾಮಾಗೇ ಇರ್ತೀನಿ. ಅಯ್ಯೋ, ನಾನು ಮಿಸ್ಟ್ರಿ ಮುನಿಯಪ್ಪ ಇಲ್ಲ ಅಂತ ನಾನೇನು ಹತ್ಕೊಂಡು ಕೂರಲ್ಲಪ್ಪ. ನೀನು ಸುಮ್ಮನೆ ಆಫೀಸ್ಗೆ ಹೋಗು. ಅದು ಹಾಗಲ್ವೇ. ನೋಡು, ನೀನು ಇನ್ನೂ ಇವಾಗ ಮನೆಗೆ ಬಂದಿದ್ಯಾ, ಒಂಚೂರು ಅಡ್ಜಸ್ಟ್ ಆಗಬೇಕು. ನೋಡು ಭೂಪತಿ, ನನಗೆ ಮನೇಲಿ ಏನು ತೊಂದರೆ ಇಲ್ಲ. ನನಗೆ ಬೋರ್ ಆದ್ರೆ ಶರ್ಲಿ ಅಕ್ಕನೋ ಮಯೂರಿ ಅಕ್ಕನೋ ಇದ್ದಾರೆ, ಅವ್ರ ಜೊತೆ ಇರ್ತೀನಿ. ಅದಕ್ಕೋಸ್ಕರ ನೀನ್ ದೊಡ್ಡ ಕೆಲಸನೆಲ್ಲ ಬಿಟ್ಟು ಮನೇಲಿರೋ ಅಗತ್ಯ ಇಲ್ಲ. ನನ್ನಿಂದ ನಿನ್ ಕೆಲ್ಸಕ್ಕೆ ತೊಂದರೆ ಆದ್ರೆ ನಾನು ಏನಕ್ಕಾದ್ರೂ ಇಲ್ಲಿಗೆ ಬಂದು ಅಂತ ನನಗೆ ಬೇಜಾರಾಗುತ್ತೆ. ನಾನು ಇಲ್ಲಿಂದ ಹೋಗ್ಬೇಕು ಅಂತ ಅನ್ಸುತ್ತೆ. ಅದೆಲ್ಲ ಬೇಕಾ? ನಿಂದೊಳ್ಳೆ ಕತೆ ಆಯ್ತಲ್ಲ. ನಾನೇನೋ ಒಂಚೂರು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಕೆಲಸ ಮುಗಿದ್ಮೇಲೂ ಒಟ್ಟಿಗೆ ಇರ್ಬೋದು. ಅದಕ್ಕೋಸ್ಕರ ಆಫೀಸಿಗೆ ರಜಾ ಹಾಕಿ ಮನೇಲಿ ಕೂರ್ಬೇಕು ಅಂತೇನಿಲ್ಲ. ಅದು ನಿನ್ನ ಆಫೀಸು, ನೀನ್ ಅದಕ್ಕೆ ಬಾಸು. ನಾನು ರಜಾ ಹಾಕಿದ್ರು ನಡೆಯುತ್ತೆ ಅಂತ ನಿನ್ ತಲೆಯಲ್ಲಿ ಯಾವತ್ತೂ ಬರಬಾರ್ದು. ಅರ್ಥ ಆಯ್ತಾ? ಓಕೆ ಫೈನ್, ಆದರೆ ವಾಪಸ್ ಬೇಗ ಬರ್ತಾ ಇದೀನಿ ಸಾಯಂಕಾಲ. ಹಲೋ, ನಾನೇ ಬಂದು ಹ್ಯಾಂಡಲ್ ಮಾಡ್ಕೊತೀನಿ. 10 minutes ಕೊಟ್ರೆ. ಬ್ರೋ ನಿಧಾನ, ನಾನು ಆಫೀಸಿಗೆ ಬರ್ತಾ ಇದ್ದೀನಿ. 10 minutes ವೇಟ್ ಮಾಡಿ, ನಾನು ಬರ್ತಾ ಇದೀನಿ. ಹೌದು, ನೀವು ಮಧ್ಯಾಹ್ನದ ಊಟ ಎಲ್ಲ ಎಲ್ಲಿ ಮಾಡೋದು? ಇನ್ನೆಲ್ಲಿ? ಕ್ಯಾಂಟೀನಲ್ಲಿ. ಹೌದಾ? ನಾನು ಇರೋವಷ್ಟು ದಿನ ಹೊರಗಡೆ ಬೇಡ, ನಾನೇ ಅಡುಗೆ ಮಾಡಿ ಬುತ್ತಿ ಕಳಿಸ್ತೀನಿ, ತಿಂತೀರಾ?
ಹೇ ನೋ 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 ನೀವು ಸುಮ್ಮನೆ ತೊಂದರೆ ತಗೋಬೇಡಿ ನಾವು ಅಲ್ಲೇ ಊಟ ಮಾಡ್ತೀವಿ. ನನ್ಗೇನು ತೊಂದರೆ ಇಲ್ಲ, ನಾನೇ ಮಾಡಿ ಕಳಿಸ್ತೀನಿ. ನನ್ನ ಕೈ ರುಚಿನೂ ನೋಡ್ದಂಗಾಗುತ್ತೆ. ದಿನ ಹೊರಗಡೆ ತಿನ್ನಬಾರ್ದು. ನಕ್ಷತ್ರ ಸರಿಯಾಗಿ ಹೇಳ್ದೆ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾರೆ. ಆಮೇಲೆ ನಿಮ್ಗೆ ಯಾಕೆ ತೊಂದರೆ ಅಂತ ಬೇರೆ ಹೇಳ್ತಾರೆ. ಬೆಳಿಗ್ಗೆ ತಿಂಡಿ ರಾತ್ರಿ ಡಿನ್ನರ್ ಎಲ್ಲ ಒಟ್ಟಿಗೆ ಮನೇಲೇ ಮಾಡ್ತೀವಲ್ಲ, ಇನ್ನೇನು. ಇವತ್ತಿಂದ ಮಧ್ಯಾಹ್ನದ ಊಟನೂ ಮನೆದೇ ತಿನ್ನಿ, ಅದನ್ನು ಯಾಕೆ ಬಿಡ್ತೀರಿ? ಇವತ್ತು ಅಡಿಗೆ ನಾನೇ ಮಾಡಿ ಕಳಿಸ್ತೀನಿ. ಅರೆ, ಯಾಕಾಗ್ ನೋಡ್ತಿದ್ದೀರಾ? ಹೆದರ್ಕೋಬೇಡಿ, ತಕ್ಕ ಮಟ್ಟಿಗೆ ಅಡಿಗೆನ ಚೆನ್ನಾಗೇ ಮಾಡ್ತೀನಿ. ನಿಮ್ ಚೆಫ್ ಸಾಹೇಬ್ರೆ ಮೆಚ್ಕೊಂಡಿದ್ದಾರೆ ಗೊತ್ತಾ? ದೆನ್ ನೋ ಪ್ರಾಬ್ಲಮ್, ಕಳಿಸಿ ಕಳಿಸಿ. ಭೂಪತಿ ನಾ ಹೇಳೋದು ನಾನು ಆಫೀಸಿಗೆ ಹೊರಟೆ. ಐ ಕ್ಯಾರಿ ಆನ್ ವಿತ್ ದ ಮೀಟಿಂಗ್. ವೆರಿ ಗುಡ್. ಆಗ್ಲೇ ಕೇಳಿದ್ದಕ್ಕೆ ಆಫೀಸ್ಗೆ ಹೋಗಲ್ಲ ಅಂದೆ, ಅದೇನು ಇದಕ್ಕಿದ್ದಾಗೆ ಡಿಸಿಷನ್ ಚೇಂಜ್ ಮಾಡಿದ್ದು? ಚೇಂಜ್ ಮಾಡ್ಕೊಳ್ದಾದ್ರೆ ನಕ್ಷತ್ರ ಬಿಡ್ಬೇಕಲ್ವಾ. ವಾಟ್? ಇವನು ಆಫೀಸ್ಗೆ ಹೋಗಲ್ಲ ಅದು ಇದು ಅಂತ ರಾಗ ಎಳಿತಾ ಇದ್ದ. ಅದಕ್ಕೆ ನಕ್ಷತ್ರ ಬೈದ್ಬಿಟ್ಟು ಕಳಿಸಿಳೆ. ಅದಕ್ಕೆ ಸಾಹೇಬ್ರು ಗಡಿಬಿಡಿಲಿ ಹೊರಟಿರೋದು. ಅಮ್ಮ ನಥಿಂಗ್ ಅಮ್ಮ. ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋದ್ರೆ ಮನೇಲಿ ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಅವಳು ಒಂದು ಸ್ವಲ್ಪ ಸೆಟ್ಲ್ ಆಗಲಿ ಅಂತ ನಾನು ಮನೇಲಿ ಇರ್ತೀನಿ ಅಂತ ಹೇಳಿದೆ. ಬಟ್ ಅವಳು ನೋಡಿದ್ರೆ ಆಗಲೇ ಅತ್ಕೇಂದ್ರ ಜೊತೆ ನಮ್ಮ ಹೌಸ್ ಸ್ಟಾಫ್ ಜೊತೆ ಆರಾಮಾಗಿ ಮಿಂಗಲ್ ಆಗಿದ್ದಾಳೆ. ಸೊ ಶಿ ಈಸ್ ಫೈನ್, ನೋ ವರೀಸ್. ನಾನು ಆರಾಮಾಗಿ ಆಫೀಸ್ಗೆ ಹೋಗಿ ಬರ್ತೀನಿ. ಬರ್ತೀನಮ್ಮ, ಬಾಯ್. ಅಣ್ಣ ನೋಡೋಣ. ಯಾ ಭೂಪತಿ, ನೀನು ಹೋಗ್ತಾ ಇರೋ, ವಾಲೆಟ್ ಮರ್ತೀನಿ, ನಾನು ಹೋಗಿ ತಂದ್ಬಿಡ್ತೀನಿ. ವಾಲೆಟ್ ಮಾಡ್ತಿದ್ಯೋ ಅಥವಾ ಅದಕ್ಕೆ ಜೊತೆ? ಅಮ್ಮ, ಅದು ನಕ್ಷತ್ರ ಒಬ್ಳೆ ಮನೇಲಿ ಇರ್ತಾಳಲ್ಲ ಅಮ್ಮ, ಅವಳಿಗೆ ಕಷ್ಟ ಆಗ್ಬೋದು. ಸ್ವಲ್ಪ ದಿನ, ಇವತ್ತೊಂದ್ ದಿನ ಅವಳ ಮನೇಲಿ ಸೆಟಲ್ ಆಗೋವರೆಗೂ ಅಷ್ಟೇ ಅಮ್ಮ. ನಥಿಂಗ್ ಅಮ್ಮ. ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋದ್ರೆ ಮನೇಲಿ ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಅವಳು ಒಂದ್ ಸ್ವಲ್ಪ ಸೆಟ್ಲ್ ಆಗ್ಲಿ ಅಂತ ನಾನು ಮನೇಲಿ ಇರ್ತೀನಿ ಅಂತ ಹೇಳಿದೆ.